ಥಾಯ್ ನೀವು ನೋಡ್ತಾ ಇರೋದು ಇಲಿಯಾಸ್ ಫಿಲಮ್ಸ್ ಯೂಟ್ಯೂಬ್ ಚಾನಲ್. ನೀವು ಇವಾಗ ಹೊಸದಾಗಿ ಹೌಸ್ ಆಫ್ ಕಾಮನ್ಸ್ ಶೋನ ನೋಡ್ತಾ ಇದ್ದೀರಾ. ನಾನು ನಿಮ್ಮ ವಾಸುದೇವರಾವ್. ಲೆಟ್ಸ್ ಸ್ಟಾರ್ಟ್ ದ ಶೋ. ಹೌಸ್ ಆಫ್ ಕಾಮನ್ಸ್ಗೆ ಮೊದಲನೇ ವ್ಯಕ್ತಿಯಾಗಿ ನಮ್ಮ ಇಂಡಸ್ಟ್ರಿ ಇರೋ ಕಾಮನ್ ವ್ಯಕ್ತಿ ಒಬ್ಬ ಲೈಟ್ ಮ್ಯಾನ್ ಇಂದ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಅವರ್ ಓನ್ ಶಿವಣ್ಣ, who has an experience almost around 40 years in the cinema industry. Let's welcome ಶಿವಣ್ಣ. ಎಲ್ರಿಗೂ ನಮಸ್ಕಾರ. ಹೌಸ್ ಆಫ್ ಕಾಮನ್ ಶೋಗೆ ಎಲ್ರಿಗೂ ಸ್ವಾಗತ. ಈ ಶೋ ಬಂದು ನಾವು ಸಿನಿಮಾ ಇಂಡಸ್ಟ್ರಿಲಿ ಪ್ರತಿಯೊಬ್ಬರು ಕಾಮನ್ ಆಗಿ ನೋಡ್ಲಿ ಅಂತ ಹೇಳ್ಬಿಟ್ಟು ಫಸ್ಟ್ ವ್ಯಕ್ತಿಯಾಗಿ ನಮ್ಮ ಲೈಟ್ ಮ್ಯಾನ್ ನ ಕರೆಸಿದೀವಿ. ಅಣ್ಣ, ನಿಮ್ಮ ಹೆಸರಿಂದ ಇಂಟ್ರಡಕ್ಷನ್ ಮಾಡ್ಕೊಳ್ಳಿ ಅಣ್ಣ. ನಮಸ್ಕಾರ, ನನ್ನ ಹೆಸರು ಶಿವಣ್ಣ ಅಂತ. ನಮ್ಮ ಊರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಕಲ್ಲಳ್ಳಿ ಗ್ರಾಮ. ನಾನು ನಮ್ಮ ಊರಿನಲ್ಲಿ ತುಂಬಾ ಬಡತನದಿಂದ ಬೆಳೆದವನು. ಅದರಿಂದ ನಾನು SLC ವರೆಗೂ ಓದೋದು ತುಂಬಾ ಕಷ್ಟ ಆಗೋಯ್ತು. ನಾನು ನಮ್ಮ ಊರಿಗೆ ಒಂದು ಪ್ರೈವೇಟ್ ಬಸ್ ಬರೋದು, ಅದನ್ನು ತೊಳೆದು ನಾನು SLC ವರೆಗೂ ವಿದ್ಯಾಭ್ಯಾಸ ಮಾಡಿದ್ದೀನಿ. ಮುಂದಕ್ಕೆ ನನಗೆ ವಿದ್ಯಾಭ್ಯಾಸ ಮಾಡೋಕ್ಕಾಗದೆ ಬೆಂಗಳೂರಿಗೆ ಬಂದೆ 1986ರಲ್ಲಿ ಒಂದು ಹೋಟ್ಲಲ್ಲಿ ಕೆಲಸ ಮಾಡಿದೆ. ನಂದ ಹೋಟ್ಲು, ಗಾಂಧಿನಗರ 5ನೇ ಕ್ರಾಸಲ್ಲಿ. ಅಲ್ಲಿ ಒಬ್ಬರು ನನಗೆ ಪರಿಚಯ ಆದರು, ಪ್ರೀಮಿಯರ್ ಸ್ಟುಡಿಯೋ ಮ್ಯಾನೇಜರು ಆರ್ಮುಗಮ್ ಸರ್ ಅಂತ. ಅವ್ರನ್ನ ನಾನು ಕೇಳ್ಕೊಂಡೆ, ಸರ್ ಏನೋ ನಿಮ್ಮ ಸ್ಟುಡಿಯೋದಲ್ಲಿ ಕೆಲಸ ಇದ್ರೆ ಕೊಡಿ ಸರ್ ಅಂತ. ಅವರು ಕೆಲಸ ಮಾಡ್ತೀನಪ್ಪ ನೀನು ಅಂದರು. ಹ್ಞೂ ಸರ್ ಅಂತೆ. ಸರಿ ಮೈಸೂರಿಗೆ ಬಂದ್ಬಿಡಪ್ಪ ದಿಲಕ್ಷ್ಮೀಪುರಂಗೆ ಅಂತೇಳಿ ನಂಬರ್ ಕೊಟ್ಟರು. ನಾನು ನಂಬರ್ ಫೋನ್ ಮಾಡ್ಕೊಂಡು ಅಲ್ಲಿಗೆ ಹೋದೆ. ಅಲ್ಲಿ ಹೋದ್ಮೇಲೆ ಒಂದು 2-3 ದಿವಸ ಕೆಲಸ ಇರಲಿಲ್ಲ. ವೆಯ್ಟ್ ಮಾಡೋ ಕೆಲಸ ಸಿಗುತ್ತೆ ಅಂದರು. ಅವಾಗ ರಜನಿಕಾಂತ್ ಸರ್ ಪಿಕ್ಚರ್ ಪುರುಷಿಶಂ ಅಂತ ಹೇಳಿ ಒಂದು ಪಿಕ್ಚರ್ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದು 5 ದಿವಸ ಕೆಲಸ ಮಾಡಿದೆ. ಅವಾಗ ಕನ್ನಡ ಪಿಕ್ಚರ್ಗೆ 25 ರೂಪಾಯಿ, ಬೇರೆ ಅದರ್ ಲ್ಯಾಂಗ್ವೇಜ್ ಆದರೆ 40 ರೂಪಾಯಿ. ನನಗೆ 5 ದಿವಸ ಮಾಡಿದ್ದಕ್ಕೆ 200 ರೂಪಾಯಿ ಸಿಕ್ತು. ಅದು ನಮಗೆ ತುಂಬ ಖುಷಿ. ನಂದು ಫಸ್ಟ್ ಪಿಕ್ಚರು ರಜನಿಕಾಂತ್ ಸರ್ ಪಿಕ್ಚರು ಗುರು ಶಿಷ್ಯಂ ಅಂತ ತಮಿಳು. ಅವಾಗ ಅಲ್ಲಿ ಒಂದು 5 ದಿವಸ ಕೆಲಸ ಸಿಕ್ತು. ಅವಾಗ ಬೇರೆ ಲ್ಯಾಂಗ್ವೇಜ್ ಪಿಕ್ಚರ್ ಆದರೆ 25 ರೂಪಾಯಿ ಕೊಡೋರು. ಅದರ್ ಲ್ಯಾಂಗ್ವೇಜು ತಮಿಳು ತೆಲುಗು ಆ ಪಿಕ್ಚರ್ ಆದರೆ 40 ರೂಪಾಯಿ ಪೇಮೆಂಟ್ ಕೊಡೋರು. 5 ದಿವಸ ಕೆಲಸ ಮಾಡಿದ್ದಕ್ಕೆ ನನಗೆ 200 ರೂಪಾಯಿ ಸಿಕ್ತು. ಅದು ನನಗೆ ದೊಡ್ಡ ಅಮೌಂಟು. ಆ ಹೋಟ್ಲಲ್ಲಿ ಒಂದು ತಿಂಗಳೆಲ್ಲ ಮಾಡಿದ್ರೆ ನಮಗೆ ಒಂದು 60 ರೂಪಾಯಿ ಕೊಡ್ತಿರ್ಲಿಲ್ಲ. ನಮ್ಗೆ 200 ರೂಪಾಯಿ ಸಿಕ್ತಲ್ಲ ಅಂತ ಖುಷಿಯಿಂದ ಅಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಲ್ಲೇ ಸ್ಟುಡಿಯೋದಲ್ಲಿ ಉಳ್ಕೊಂಡೆ. ಅದಾದ್ಮೇಲೆ ಬೇರೆ ಪಿಕ್ಚರು ರಾಮಣ್ಣ ಶ್ಯಾಮಣ್ಣ, ನಮ್ಮ ಬಣ್ಣದ ಗೆಜ್ಜೆ, ಸುಮಾರು ರವಿಚಂದ್ರ ಸರ್ ಪಿಕ್ಚರು, ಆಮೇಲೆ ಅಂಬರೀಷ್ ಅಣ್ಣನ ಪಿಕ್ಚರು, ಅಂಕಾಂಗ್ ಏಜೆಂಟ್ ಅಮ್ಮರು, ಆ ಪಿಕ್ಚರ್ ಎಲ್ಲ ಒಳ್ಳೆ ಚಾನ್ಸ್ ಸಿಕ್ತು. ಆಮೇಲೆ ಅಪ್ಪಾಜಿ, ವಿಷ್ಣುವರ್ಧನ್ ಸರ್ದು, ಆಲುಂಡತ್ ಅವರು, ದೀರ್ಘ ಸಂಬಂಧದಲ್ಲಿ ಸುಮಾರು ಪಿಕ್ಚರ್ ನಮಗೆ ಚಾನ್ಸ್ ಸಿಕ್ತು. ನಾನು ಕಂಟಿನ್ಯೂ ಕೆಲಸ ಮಾಡ್ಕೊಂಡ್ ಬಂದೀನಿ. ಎಲ್ಲ ತುಂಬಾ ದಿಗ್ಗಜರ ಜೊತೆ ಕೆಲಸ ಮಾಡಿದೀರಾ. ನೀವು ಲೈಟ್ ಮ್ಯಾನೇ ಆಗಕ್ಕೆ ಕಾರಣ ಏನು? ಮನೆ ಊರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ದುಡ್ಡಿಂದು ವಿಧಿ ಇಲ್ಲ. ಈಗ ಬೇರೆ ಕೆಲಸ ಮಾಡೋಣ ಅಂದ್ರೆ ಈಗ ಅಸಿಸ್ಟೆಂಟ್ ಡೈರೆಕ್ಟ್ರು ಆ ಕೆಲಸ ಮಾಡೋದ್ರೆ ಅಲ್ಲಿ ಪೇಮೆಂಟ್ ಕೊಡಲ್ಲ ನಮಗೆ. ಈ ಲೈಟ್ ಮ್ಯಾನ್ ಆದ್ರೆ ಡೈಲಿ ಕೂಲಿ ಎಷ್ಟಾಗ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಲೈಟ್ ಮ್ಯಾನ್ ಕೆಲಸ ಮಾಡಿದೆ. ಅದರಿಂದ ಏನು ತೊಂದರೆ ಇಲ್ಲ. ಊಟ ಬಟ್ಟೆಗೆ, ಮನೆ ಬಾಡಿಗೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ನಮ್ಗೆ ಏನು ತೊಂದರೆ ಇಲ್ಲ, ಮಾಡಿದೀವಿ. ದುಡ್ಡಂತೂ ಕೂಡಿಕಾಗಂತೂ ಏನೂ ಆಗಿಲ್ಲ. ಅವತ್ತವತ್ತೇ ಅಷ್ಟೇ. ಇನ್ ಬೇರೆ ಕೂಡಿಕ್ಕಿ ನಾವು ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ. ಸೂಪರ್ ಶ್ರಮಜೀವಿ ಅಣ್ಣ ನೀವು. ನಿಮಗೆ ನೀವು ಮಾಡೋ ಲೈಟ್ ಮ್ಯಾನ್ ಕೆಲಸದಲ್ಲಿ ನಿಮ್ ಗುರುಗಳಾಗಿ ಯಾರಿದ್ದಾರೆ ಇವಾಗ? ಲೈಟ್ ಮ್ಯಾನ್ ಕೆಲಸದಲ್ಲಿ ಗುರುಗಳು ಅಂದ್ರೆ ನಮ್ಮ ಮೈಸೂರು ಸ್ಟುಡಿಯೋದಲ್ಲ ಇದ್ರು ಸರ್ ಒಬ್ರು MR ಮಧು ಅಂತ. 1990ರಲ್ಲಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಇದು ಬರ್ನ್ ಆಗ್ಬಿಟ್ಟು ಅವರು ತೀರೋಗ್ಬಿಟ್ರು ಸರ್. ಅವರು ನಮಗೆ ಗುರುಗಳಾಗಿದ್ರು. ಸಂಜಯ್ ಖಾನ್ ಪಿಕ್ಚರು ಟಿಪ್ಪು ಸುಲ್ತಾನ್ ಸೀರಿಯಲ್ ಮಾಡುವಾಗ ಸ್ಟುಡಿಯೋ ಬರ್ನ್ ಆಗ್ಬಿಟ್ಟು ಸರ್. ಅವಾಗ ಅವರು ಅಲ್ಲಿ ತೀರೋದ್ರಿಂದ ಇನ್ನು ಆ ಗುರುಗಳು ಯಾರಿಲ್ಲ. ನಮಗೆ ಸೌಂಡ್ ರೆಕಾರ್ಡಿಸ್ಟ್ ಅಂತ ಒಬ್ರು ಇದ್ರು ಸರ್. ಅವರು ಸೌಂಡ್ ರೆಕಾರ್ಡಿಸ್ಟ್ ಕೆಲಸ ಕಲಿಸ್ಕೊಟ್ಟಿದ್ರು. ಸುರೇಶ್ ಅಂತ ಬಾಂಬೆ ಅವರು ತೀರೋದ್ರು. ಈಗ ನಾವು ಇಲ್ಲೇನಿಲ್ಲ, ಬೆಂಗಳೂರಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀವಿ ಸರ್. ನೀವು ಲೈಟ್ ಮ್ಯಾನ್ ಕೆಲಸ ಬಿಟ್ಟು ಬೇರೆ ಕೆಲಸ ಏನಕ್ಕೆ ಮಾಡಿಲ್ಲ? ಲೈಟ್ ಮ್ಯಾನ್ ಕೆಲಸ ಬಿಟ್ಟು ಬೇರೆ ಚಾನ್ಸ್ ಸಿಕ್ತಲ್ಲ ಅಂತ ಸೌಂಡ್ ರೆಕಾರ್ಡಿಸ್ಟ್ ಕೆಲಸ ಮಾಡಿದೆ ಸುಮಾರು ವರ್ಷ. ಆ ಕೆಲಸನ ನಮ್ಗೆ ಬರುತ್ತೆ. ಈ ಲೈಟ್ ಮ್ಯಾನ್ ಕೆಲಸ, ಕ್ಯಾಮ್ರಾ ಕೆಲಸನ ಸ್ವಲ್ಪ ಹೋಗ್ತೀವಿ ಸರ್. ಕ್ಯಾಮ್ರಾ ಕೆಲಸನ ಮಾಡ್ತೀನಿ. ಯಾವ ಚಾನ್ಸ್ ಸಿಗುತ್ತೆ ಅದ್ರ ಕೆಲಸ ಮಾಡ್ತಿರ್ತೀನಿ. ಹೊಟ್ಟೆ ಪಾಡ್ಗೋಸ್ಕರ ಎಲ್ಲ ಕೆಲಸ ಮಾಡಿದೀರಾ ಹಂಗಾದ್ರೆ. ಸೊ ನಿಮ್ಗೆ ಆ ದಿನಗಳಲ್ಲಿ ನೀವು ಪಟ್ಟ ಕಷ್ಟ, ನೀವು ಮಾಡಿದ ಹೋರಾಟಗಳನ್ನ ಸ್ವಲ್ಪ ಮಾತಾಡಿ. ಯಾರು ತುಂಬಾ ಕಷ್ಟ ಇತ್ತು ಸರ್. ಲೈಟ್ ಮ್ಯಾನ್ ನಾವು ನೀಲಾಂಬರಿಂದ ಒಂದು ಪಿಕ್ಚರ್ ಮಾಡೋದು ಸರ್. ಡೈಲಿ 2 ಗಂಟೆವರೆಗೂ ಶೂಟಿಂಗ್ ಮಾಡೋದು. ಅವಾಗ 2 ಗಂಟೆ ಮಾಡ್ಬಿಟ್ಟು ಎಲ್ಲ ಐಟಮ್ಸ್ ಎಲ್ಲ ಬ್ಯಾಗ್ ಮಾಡ್ಕೊಂಡು 3-3:30 ಆಗೋದು. ಮತ್ತೆ ಅವ್ರ ಮ್ಯಾನೇಜರ್ ಹೇಳೋರು, ಇಲ್ಲ 7 ಗಂಟೆಗೆ 7:15 ಸ್ಪಾಟಲ್ಲಿ ಇರ್ಬೇಕಪ್ಪ. ನಿದ್ದೆ ಮಾಡೋಕ್ಕಾಯ್ತಿಲ್ಲ. 40 ದಿವಸ ಕಂಟಿನ್ಯೂ ವಿದ್ಗೆಟ್ ಕೆಲಸ ಮಾಡಿದ್ದೀವಿ. ಸುಮಾರು ಪಿಕ್ಚರ್ ಮಾಡಿದ್ದೀವಿ. ಆಮೇಲೆ ಶಂಕರ್ನಾಗ್ ಸರ್ ಶೂಟಿಂಗ್ ಮಾಡಿದ್ದೀವಿ, ಬಾಲ್ಗುಲ್ ಡೇಸ್. ಅದನ್ನು ಅದೇ ತರ ಸೇಮ್. ಡೈಲಿ 2 ಗಂಟೆವರೆಗೂ ಪ್ಯಾಕಪ್ ಮಾಡೋರು. ಮತ್ತೆ 5 ಗಂಟೆಗೆ ಬಿಡ್ಸೋರು. 2 ಗಂಟೆ ಪ್ಯಾಕಪ್, 3 ಗಂಟೆಗೆ ಹೋಗಿವು. ಶಂಕರ್ನಾಗ್ ಸರ್ ಬಿಸಿನೀರು ಕಾಯಿಸಿ ಆಗುಂಬೆಲಿ ಮತ್ತೆ 5 ಗಂಟೆಗೆ ಬಿಡ್ಸೋರು. ಎದೊಡ್ರಪ್ಪ ಸ್ನಾನ ಮಾಡಿ 6 ಗಂಟೆಗೆಲ್ಲ ಸ್ಪಾಟಲ್ಲಿ ಇರ್ಬೇಕು ಅನ್ನೋರು. ಶಂಕರ್ನಾಗು ಸಖತ್ತು ಶ್ರಮಜೀವಿ. 1 ನಿಮಿಷನೂ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ಅವರು ನಾವೇನೋ ಕೆಲಸ ಮಾಡೋದು ಲೇಟ್ ಆದ್ರೆ ಅವರೇ ಟ್ರಾಲಿ ಹಾಕೋದು, ಲೈಟಿಂಗ್ ಹಾಕೋದು, ರೆಡಿ ಅಂತ ಅವರು ಎಲ್ಲ ರೆಡಿಯಾಗಿ 1 ನಿಮಿಷನೂ ಟೈಮ್ ಇಲ್ದಂಗೆ ಕೆಲಸ ಮಾಡೋರು ಸರ್. ಅವರು ತುಂಬಾ ಹಾರ್ಡ್ ವರ್ಕ್ ಸರ್. ಅವ್ರ ಬಗ್ಗೆ ನಾವು ಏನು ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತೀವಿ ಸರ್. ಸರಿ ಅಣ್ಣ. ಸೊ ಇವಾಗ ಆಗಿನ ಕ್ಯಾಮ್ರಾ ಮತ್ತೆ ಲೈಟಿಂಗು ಈಗಿನ ಕ್ಯಾಮ್ರಾ ಲೈಟಿಂಗ್ ಟೆಕ್ನಾಲಜಿಗೂ ಏನ್ ವ್ಯತ್ಯಾಸ ಅನ್ಸುತ್ತೆ? ನಿಮ್ಮ ಕೆಲ್ಸಕ್ಕೆ ಏನ್ ವ್ಯತ್ಯಾಸ ಅನ್ಸ್ತದೆ ಆವಾಗ್ಲೂ ಇವಾಗ? ಆಗಿನ ಕ್ಯಾಮ್ರಾ ತುಂಬಾ ಕಷ್ಟ ಇತ್ತು. ಅದು ಒಂದು ಮ್ಯಾಗ್ಜಿನ್ ರೀಲ್ ಬರೋದು, ಮ್ಯಾಗ್ಜಿನ್ ಅಂತ. ಅದು ಕತ್ಲಲ್ಲಿ ಲೋಡಿಂಗ್ ಮಾಡ್ಬೇಕಾಯ್ತು. ಆ ಕತ್ಲೆ ಬೆಳಕು ತೋರ್ಸಿದ್ರೆ ಅದು ಫುಲ್ ಹೋಗ್ಬಿಡೋದು. ಅದರಿಂದ ಡಾರ್ಕ್ ರೂಮ್ ಅಂತ ಒಂದಿರೋದು, ಅಲ್ಲಿ ತಗೊಂಡೋಗಿ ಮ್ಯಾಗ್ಜಿನ್ ಲೋಡ್ ಮಾಡ್ಕೊಂಡು
ಕ್ಯಾಮ್ರಾ ಹಾಕ್ಬೇಕಾಯ್ತು. ತುಂಬ ಕೆಲಸ ತುಂಬ ಕಷ್ಟ ಇತ್ತು ಆಗಿನ ಮಾಡೋಕ್ಕೆ. ಲೈಟ್ಗಳು ಅಷ್ಟೇ ಹೆವಿ ಲೈಟ್ಗಳು 10 ಅಂತ ಬರೋದು ಅಷ್ಟಪ್ಪ ಇರೋದು, ಒಬ್ಬರು ಹೊರಕಾಯ್ತಿಲ್ಲ. ಮಿಚ್ಚಲ್ ಕ್ಯಾಮ್ರಾ ಒಬ್ಬೊಬ್ರು ಹೊರಕಾಯ್ತಿಲ್ಲ, ಇಷ್ಟಪ್ಪ ಮಿಚ್ಚಲ್ ಕ್ಯಾಮ್ರಾ. ಅದು ಕರೆಂಟಲ್ಲಿ ಓಡಿಸ್ಬೇಕಾಯ್ತು, ಇಲ್ಲ ಬ್ಯಾಟ್ರಿ ಕನ್ವರ್ಟರ್ ಹಾಕ್ಬಿಟ್ಟು ಬ್ಯಾಟ್ರಿಯಿಂದ ಓಡಿಸ್ಬೇಕಾಯ್ತು. ಈ ಥರ ಎಲ್ಲ ಬ್ಯಾಟ್ರಿ ಇವೆಲ್ಲ ಓಡಿಸೋಕ್ಕಾಯ್ತಿಲ್ಲ, ತುಂಬ ಕಷ್ಟ ಇತ್ತು. ಡಬಲ್ ರೋಲ್ ಮಾಡೋದಲ್ಲ ಮಿಚ್ಚಲ್ ಕ್ಯಾಮ್ರಾದಲ್ಲೇ ಮಾಡ್ತಿದ್ದವಾಗೆಲ್ಲ. ಈಗ ಏನೋ ಕಂಪ್ಯೂಟರ್ ಅದು ಮಾಡಿ ಏನೋ ಮಾಡ್ತಾರೆ. ಅವಾಗ ತುಂಬ ಕಷ್ಟ ಇತ್ತು. ಒಂದು ಶಾಟ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ಫಸ್ಟಿಂದ ಮಾಡ್ಬೇಕಾಯ್ತಲ್ಲ, ಆ ಥರ ತುಂಬ ಕಷ್ಟ ಬಿದ್ದು ಮಾಡೋದು. ಲೈಟಿಂಗು ಅಷ್ಟೇ, ತುಂಬ ಲೈಟಿಂಗು ಸಖತ್ತು ಹೆವಿ ಇದ್ದು ಹೊರಕ್ಕಾಗ್ತಿರಲಿಲ್ಲ. ಔಟ್ಡೋರ್ ಬೆಟ್ಟ ಗಿಟ್ಟ ಅಂತ ಹೇಳಿದ್ರೆ ತುಂಬ ಕಷ್ಟ ಇತ್ತು. ಈಗಿನ ಇದರಲ್ಲಿ ಈಗ ಚಿಕ್ಕ ಚಿಕ್ಕ ಲೈಟ್ಗಳು ಈಗ ಆತ ಗಜ ಅಂತಾರೆ. ಈಗ ಅವಾಗಿಂದ ಒಂಥರ ಈಗಿಂದ ಒಂಥರ. ಅವಾಗ ಕೆಲಸ ಅಂದರೆ ಒಂದು ರೆಸ್ಪೆಕ್ಟ್ ಇರೋದು. ಈಗ ಯಾವ ಕೆಲಸಕ್ಕೆ ಏನು ಅಷ್ಟೇನು ಇದಿರಲ್ಲ, ಒಳ್ಳೆ ಕೆಲಸ ಮಾಡಬೇಕು, ಮಾಡ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಇನ್ನು ಮುಂಚೆ ಥರ ಈಗ ಬರಲ್ಲ ಸರ್, ಅವಾಗಿಂದೇ ಬೇರೆ ಈಗಿಂದೇ ಬೇರೆ. ನೀವು ಲೈಟ್ ಮ್ಯಾನ್ ಆಗಿದ್ದಾಗ ನಿಮಗೆ ಫ್ಯಾಮಿಲಿ ಇರಲಿಲ್ಲ, ಇವಾಗ ಫ್ಯಾಮಿಲಿ ಇದೆ. ನಿಮ್ಮ ಫ್ಯಾಮಿಲಿ ಲೈಫ್ ಬಗ್ಗೆ ಹೇಳಿ. ಹೆಂಗ್ ಮದುವೆ ಆದ್ರಿ, ಹೆಂಗ್ ಹುಡುಗಿ ಸಿಕ್ತು ಹೇಳಿ. ಹುಡುಗಿ ಏನು ಸರ್, ಹುಡುಗಿ ತಂದೆ ತಾಯಿಗಳೇನೋ ಹುಡುಕಿ ಮಾಡೋದು ಸರ್, ಆಯಿತು, ಮದುವೆ ಆಯಿತು, ಮಕ್ಕಳು ವಿದ್ಯಾಭ್ಯಾಸನೂ ಆಯಿತು. ಆದರೆ ನಮ್ಮ ಮಿಸ್ಸಸ್ಗೆ ಇದು ಕೆಲಸ ಇಷ್ಟ ಇಲ್ಲ. ಬೇರೆ ಯಾವ್ದಾರ ಕೆಲಸಕ್ಕೆ ಹೋಗು, ಇದೇ ಕೆಲಸಕ್ಕೆ ಏನು ಕೊಯ್ತೀಯ, ಬೇರೆ ಯಾವ್ದಾರ ಮಾಡು ಅಂತಾರೆ. ಅದು ಈಗ ನಮ್ಗೆ ಯಾರು ಕೆಲಸ ತಂತಾರೆ ಈಗ ವಯಸ್ಸಾದ್ಮೇಲೆ. ಅದರಿಂದ ಇರೋದು 2-3 ವರ್ಷ ಇದೇ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತೇಳಿ ಕಂಟಿನ್ಯೂ ಮಾಡ್ತೀವಿ ಸರ್. ಕಷ್ಟ ಇದೆ, ಮನೇಲಿ ಮಾಡಬೇಡಿ ಅಂತ ಹೇಳಿದ್ರು ಆದ್ರೂ ಮಾಡ್ತಿದ್ದೀರಾ. ನಿಮ್ಮ ಮಕ್ಳಿಗೆ ಏನ್ ಅನ್ನಿಸ್ತಾ ಇದೆ, ಮಕ್ಳೇನಂತ ಇದ್ದಾರೆ, ನಿಮ್ಗೆ ಏನಕ್ಕೆ ಲೈಟ್ ಮ್ಯಾನೇ ಮಾಡಬೇಕು ಅಂತ ಕೂತ್ಕೊಂಡಿದ್ದೀರಾ? ನೀವು ಇಷ್ಟು ಕಷ್ಟ ಎಲ್ಲ ಫೇಸ್ ಮಾಡ್ಕೊಂಡಿದ್ರು ಏನಕ್ಕೆ ಕೂತಿದ್ದೀರಾ ನೀವು? ಅದು ನಮ್ಮ ಮಕ್ಳು ಹೇಳ್ದ ಸರ್, ಏನು ಕೆಲ್ಸಕ್ಕೆ ಹೋಗ್ಬಿಡು, ಬೇಡ ಬಿಡು, ಮನೆ ಹತ್ರ ಇರು, ಏನು ಹೋಗ್ಬೇಡ, ಇನ್ನೇನು ವಯಸ್ಸಾಯ್ತಲ್ಲ ಯಾಕೆ ಹೋಗ್ತೀಯ ಅಂತಾರೆ. ಆದರೆ ನಮ್ಮ ಮನೆ ಹತ್ರ ಇದೇನು ಮಾಡೋದು ಸರ್, ಆರೋಗ್ಯ ಕೂತಷ್ಟು ಆರೋಗ್ಯ ಹಾಳಾಗೋಯ್ತದೆ. ಸತ್ಯ, ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತೀವಿ ಸರ್. ನಮ್ಮ ಮಕ್ಳಿಗೆ ಇಷ್ಟ ಇಲ್ಲ, ನಮ್ಮ ಮಿಸ್ಸಸ್ಗೂ ನಮ್ಮ ಹೆಂಗಸರಿಗೆ ಇಷ್ಟ ಇಲ್ಲ, ಆದ್ರೂ ಮಾಡ್ಕೊಂಡು ಹೋಗ್ತೀವಿ ಸರ್. ಮಾಡೋಣ, ಶಕ್ತಿ ಇರೋವರೆಗೂ ಮಾಡೋಣ. ಎಸ್ ಅಣ್ಣ, ಸೂಪರ್. ಫ್ಯಾಮಿಲಿ ಲೈಫ್ ಚೆನ್ನಾಗಿತ್ತು, ಚೆನ್ನಾಗಿ ಹೇಳಿದ್ರಿ. ಸೊ ಇವಾಗ ನೀವು ನಿಮ್ಮ 38 ವರ್ಷ ಸರ್ವಿಸಲ್ಲಿ ನಿಮಗಾದ ಕೆಟ್ಟ ಇನ್ಸಿಡೆಂಟು, ಆ ಇನ್ಸಿಡೆಂಟಿಂದ ನಿಮಗೆ ಏನಾಯಿತು, ನಿಮಗೆ ಏನು ಅನ್ನಿಸ್ತು, ಅದ್ರ ಬಗ್ಗೆ ಒಂಚೂರು ಹೇಳಿ. ನಾವು ಕೆಲಸ ಮಾಡ್ತಿರ್ತೀವಿ, ಕೆಲಸ ಮಾಡೋವಾಗ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವಾಗ ಈ ಶಿವಸೇನಾ ಶೂಟಿಂಗ್ ಮಾಡ್ತಿದ್ದು ಶಿವರಾಜ್ ಕುಮಾರ್ ಅವರು, ಅದು ಒಬ್ಬ ಸೆಟ್ ಡಿಪಾರ್ಟ್ಮೆಂಟ್. ಅದು ಮೇಲ್ಗಡೆ ಒಂದು ಕ್ಲಾತ್ ತಗೊಂಡೋಗಿ ಕೆಳಗಡೆಯಿಂದ ಸೀಟು ಹೊಡೆದೋಗಿ ಕೆಳಗಡೆ ಬಿದ್ದು ನಮ್ಮ ಮುಂದೆನೇ ಪ್ರಾಣ ಹೋಯ್ತು ಸರ್. ಆವಾಗ ನಮಗೆ ತುಂಬ ಆ ಟೈಮಲ್ಲಿ ನಮ್ಗೆ ತುಂಬ ಬೇಜಾರಾಗುತ್ತೆ. ನಾವು ಆ ಥರ ಆಗಿದ್ರೆ ನಮ್ಮ ಪರಿಸ್ಥಿತಿ, ನಮ್ಮ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗೋದು ಅಂತೇಳಿ ಅವಾಗ ಒಂಥರ ಫೀಲ್ ಆಗುತ್ತೆ ಸರ್. ಸುಮಾರು ಆಗ್ಯಾವ ಸರ್ ಆ ಥರ, ಅದಾಗಿವೆ. ನಮ್ಮ ಸುದೀಪ್ ಸರ್ ಪಿಕ್ಚರಲ್ಲಿ ಒಬ್ಬರು ಹಂಗೆ ಮೇಲಿಂದ ಬಿದ್ದು ಸೊಂಟ ಎಲ್ಲ ಮುರಿದೋಯ್ತು ಸರ್. ಸಾವು ನೋವಿನ ಮಧ್ಯದಲ್ಲೂ ಹೋರಾಡಿ ಕೆಲಸ ಮಾಡಿದ್ದೀರಾ. ನೀವು ಮಾಡ್ತಾ ಇದ್ದಿದ್ದ ಕೆಲಸದ ಟೈಮಲ್ಲಿ ತುಂಬಾ ಕಷ್ಟ ಬಿದ್ದು ತುಂಬಾ ಒಂಥರ ಥ್ರಿಲ್ ಕೊಟ್ರು ಅದನ್ನಾದ್ರೂ ಕೆಲಸ ಮಾಡಿದೀರಾ ಅನ್ನೋಷ್ಟು ಅಡ್ವೆಂಚರಸ್ ಆಗಿರುತ್ತೆ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಒಂಚೂರು ಹೇಳಿ. ಹೌದು ಸರ್, ಏನು ಕೆಲಸ ಮಾಡ್ಬೇಕಲ್ಲ ಸರ್, ಕೆಲಸ ಅಂದಮೇಲೆ ಮಾಡ್ಬೇಕು. ಕಷ್ಟ ಬಿದ್ದು ಏನೋ ತೊಂದರೆ ಆದ್ರೂ ನಾನು ಹೇಳಿದ್ನಲ್ಲ, ಈಗ ಹಿಂಗೆ ನೈಟೆಲ್ಲ ಮಾಡ್ದು ಇದೆಲ್ಲ ಮಾಡ್ದು. ಮ್ಯಾನೇಜರ್ ಹೇಳೋದು, ಇಷ್ಟ ಈಗ ಪ್ಯಾಕಪ್ ಸರ್, ಅಲ್ಲೇ 7 ಗಂಟೆಗೆ ಸ್ಪಾಟ್ ಇದ್ಬಿಡೋರು ಹೆಂಗಿರೋದು ಅಂದರೆ, ಅದು ನಿಮ್ಮ ಕರ್ಮ ಕಣಯ್ಯ, ನಿಮ್ಮ ಕೆಲಸ ಅದು, ಬಂದು ಮಾಡ್ರಯ್ಯ ಅಂದರು. ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಸರ್, ಎಲ್ಲರೂ ಒಂದೇ ಥರ ಇಲ್ಲ. ಒಬ್ಬೊಬ್ರು ಒಂಥರ ಮಾತಾಡಿ, ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಎಲ್ಲ ಕಡೆನೂ ಬೆರ್ತು ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅಲ್ಲಿ ಅದರಲ್ಲಿ ಏನು ಮಾಡೋಕ್ಕಲ್ಲ, ಕೆಲಸ ನಮ್ಮದು ನಾವು ಮಾಡ್ಬೇಕು ಅಷ್ಟೇ. ಸೊ ನೀವು 38 ವರ್ಷ ಕೆಲಸ ಮಾಡಿದ್ದೀರಾ ಲೈಟ್ ಮ್ಯಾನ್ ಆಗಿ. ನಿಮ್ಮ 38 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ನಿಮ್ಮ ಫೇವ್ರೆಟ್ ಕ್ಯಾಮ್ರಾಮ್ಯಾನ್ ಯಾರು, ಅವ್ರ ಲೈಟಿಂಗ್ ಪ್ಯಾಟ್ರನ್ನು ಅವ್ರು ಮಾಡ್ತಾ ಇದ್ದಿದ್ದ ಕೆಲಸದಲ್ಲಿ ನಿಮಗೇನು ಇಷ್ಟ ಆಗ್ತಾಯಿತ್ತು, ಏನು ಇಷ್ಟ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಒಂಚೂರು ಹೇಳಿ. ನಮ್ಮ ಫೇವ್ರೆಟ್ಟು ಕ್ಯಾಮ್ರಾಮ್ಯಾನ್ ಅಂದರೆ ನಮ್ಮ ಜೆ ಕೃಷ್ಣ ಸರ್, ನಮ್ಮ ಅನ್ನದಾತ್ರ ಅವರು. ನಮ್ಮ 30 ವರ್ಷದಿಂದ ನಮ್ಮ ಕೆಲಸ ಕೊಟ್ಟಿದ್ದಾರೆ ಅವರು. ನಾನು 30 ವರ್ಷದಿಂದ ಅವ್ರ ಇಂಟರ್ನೇ ಮಾಡ್ತಾಯಿದ್ದೀನಿ. ಅವರು ನಮಗೆ ಒಬ್ಬ ಇನ್ಚಾರ್ಜ್ ಆಗಿಬಿಟ್ಟಿದ್ದಾರೆ. ಎಲ್ಲ ನೀನು ನೋಡ್ಕೊಳಪ್ಪ, ನಿಮ್ಮ ಮಿನಿಟ್ ಇದು, ನಿನಗೆ ಸೇರಿದ್ದು, ನಮಗೇನು ಇದು ಮಾಡಬೇಡ, ನೀನು ನೋಡ್ಕೊಂಡು ನೀನು ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ನಾನು 30 ವರ್ಷದಿಂದಲೂ ಅದೇ ಸಹ ಆ ಥರ ನಡ್ಕೊಂಡು ಹೋಗ್ತೀನಿ. ಅವರು ಸಹ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಾವು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ನಾವು ಅವರು ನಂಬಿಕೆ ದ್ರೋಹ ಮಾಡಬಾರ್ದು ಅಂತೇಳಿ ಇಲ್ಲಿವರೆಗೂ ನಾವು ಯಾವ ನಂಬಿಕೆ ದ್ರೋಹನ ಮಾಡಿಲ್ಲ ಸಹ, ಈಗಲೂ ಅದೇ ಥರ ಮಾಡ್ಕೊಂಡು ಹೋಗ್ತಿದ್ದೀವಿ. ಅವರು ನಮಗೆ ಅನ್ನದಾತ ಇದ್ದಂಗೆ ನಮ್ಗೆ ಅನ್ನ ಕೊಟ್ಟಿದ್ದಾರೆ 30 ವರ್ಷದಿಂದ. ನಾನು ಅವ್ರ ಕಡೆ ನಾನು ಅವ್ರಿಗೆ ಕೃತಜ್ಞತೆ ತೋರಿಸ್ತೀನಿ ಸರ್. ಅವ್ರ ಮಗ ಜೆ ಕೃಷ್ಣ ಅವ್ರ ಮಗನೂ ಸಹ ದೀಪಕ್ ಕುಮಾರ್, ಅವರು ಸಹ ಅವರು ನಮಗೆ ನಮ್ಮ ಮಾತು ನಾವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾರೆ. ನೀನು ಅಣ್ಣ ಏನು ಮಾಡ್ಬೇಕಲ್ಲಣ್ಣ ಅಂತೇಳಿ ಅವ್ರು ನಾವು ಹೇಳ್ದಂಗೆ ಅವ್ರು ಕೇಳ್ತಾರೆ. ಇವ್ರು ಸಹ ಈಗಲೂ ಒಂದು ಮುದ್ದು ಇಲ್ಲ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಚೆನ್ನಾಗಿ ಓಡ್ತೈತೆ. ಅವರು ಒಳ್ಳೆ ಜನ ಸರ್, ಒಳ್ಳೆ ಇದು. ನಾವು ಅವತ್ತಿಂದ 30-32 ವರ್ಷ ಆಯ್ತು ಸರ್. ಗಂಡದಲ್ಲಿ ಪಿಕ್ಚರ್ ಸ್ಟಾರ್ಟ್ ಆದಾಗಿಂದ ಅವ್ರು ಕಂಟಿನ್ಯೂ ಸೆಂಟ್ರಲ್ ಜೈಲು, ಪೊಲೀಸ್ ಸ್ಟೋರಿ, ಇಂದ್ರಜಿತ್ತು, ಅವರೆಲ್ಲ ಪಿಕ್ಚರ್ನು ನಾವು ಮಾಡಿದ್ವಿ ಸರ್. ಸ್ನೇಹದ ಕಡಲಲ್ಲಿ, ಗೋಲ್ಡ್ ಮೆಡ್ಲು,
ಸುಮಾರು ಪಿಕ್ಚರ್ ಕಂಟಿನ್ಯೂ ಮಾಡಿದ್ವಿ ಸರ್. ಇವು ಸಾಯಿ ಕುಮಾರ್ ಪಿಕ್ಚರ್ಸ್ ಅಷ್ಟೇ ಅವ್ರ ಪಿಕ್ಚರ್ ಕಂಟಿನ್ಯೂ ಮಾಡಿದ್ವಿ. ಒಳ್ಳೆ ಕ್ಯಾಮ್ರಾಮನ್ ಬಗ್ಗೆ ಹೇಳಿದ್ರಿ. ಇವಾಗ ನೀವು ಮಾಡಿರೋ 30 ವರ್ಷ ಸರ್ವಿಸಲ್ಲಿ ಒಂದು 3-4 ಜನ ನಿಮಗೆ ಇಷ್ಟ ಆಗಿದ್ದ ಫೇವ್ರೆಟ್ ಕ್ಯಾಮ್ರಾಮನ್ ಹೆಸರುಗಳು ಹೇಳೋಣ. ಅವ್ರು ಮಾಡ್ತಾ ಇದ್ದ ಲೈಟಿಂಗ್ ಪ್ಯಾಟರ್ನ್ಗೂ ಇವಾಗ ಮಾಡ್ತಿರೋ ಲೈಟಿಂಗ್ ಪ್ಯಾಟರ್ನ್ಗೂ ಏನು ಡಿಫ್ರೆನ್ಸ್ ಇದೆ, ಪ್ರತಿ ಒಂಚೂರು ಡೀಟೇಲ್ ಆಗಿ ಹೇಳ್ಬಿಡಿ. ಸರ್ ಗೌರಿಶಂಕರ್ ಸರ್ ಅವ್ರು ಒಳ್ಳೆ ಲೈಟಿಂಗು, ಒಳ್ಳೆ ಫೋಟೋಗ್ರಾಫರು, ಒಳ್ಳೆ ಸೂಪರಾಗಿ ಮಾಡೋರು. ಒಳ್ಳೆ ಒಂದ್ಸಲ ಲೈಟಿಂಗ್ ಮಾಡ್ತಂದ್ರೆ ಸೀನ್ ಮುಗಿಯೋರ್ಗೂ ಆ ಲೈಟಿಂಗಲ್ಲೇ ಕೆಲಸ ಮಾಡೋರು ಸರ್. ಅವರು ಹುಡುಗರಿಗೂ ಒಂದು ಟೆನ್ಷನ್ ಕೊಡ್ತಿರಲಿಲ್ಲ. ನಿಮಗೆ ಏನು ಸಾಯಂಕಾಲ ಆದ್ರೂ ಮಧ್ಯಾಹ್ನ ಆದರೆ ನಿಮ್ಗೆ ಏನು ಬೇಕಾ ತಿಂಡಿ ಅಂತ ತರಿಸ್ಕೊಟ್ಕೊಂಡು ಹುಡುಗರಿಗೆ ಖುಷಿ ಪಡ್ಕೊಂಡು ಒಳ್ಳೆ ಕೆಲಸ ಪ್ಲಾನರ್ ಸರ್ ಗೌರಿಶಂಕರ್ ಅವರು. ಆದ್ಬಿಟ್ರೆ ಇನ್ನು ಪ್ರಸಾದ್ ಅವರು ಅಂತ ಕ್ಯಾಮ್ರಾಮನ್ ಇವರು ಅವರು ಹಾಗೇನೆ ಸುಮಾರು ಜನ ಇದ್ದಾರೆ ಸರ್ ಹಳಬರು. ಅವರು ಒಳ್ಳೆ ಕೆಲಸ ಪ್ಲಾನರು. ಇವಾಗ ಸತ್ಯ ಹೆಗಡೆ ಜೊತೆ ಕೆಲಸ ಮಾಡಿರಾ ಅಂತ ಕೇಳ್ಪಟ್ರಿ, ಅವ್ರದ್ದು ಒಂಚೂರು ಹೇಳಿ. ಅವರು ಒಂದು ಕೆಲಸ ಮಾಡಿದ್ದೀನಿ ಸರ್, 2 ಪಿಕ್ಚರ್ ಮಾಡಿದ್ದೀನಿ. ಓಕೆ ಸರ್. ಅವರು ಏನಂತಿದ್ರು ಜಾಸ್ತಿ ಸಾಫ್ಟ್ ಲೈಟಲ್ಲಿ ಕೆಲಸ ಮಾಡ್ತಾರೆ, ಜಾಸ್ತಿ ಮಿನಿ ಸೆಟಪ್ಪು, ಜಾಸ್ತಿ ದೊಡ್ಡ ಸೆಟಪ್ ಕಾಣಲ್ಲ, ಸಾಫ್ಟ್ ಸೈಡಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸರ್. ನೆಕ್ಸ್ಟ್ ಇವಾಗ ನೀವು 30 ವರ್ಷ ಸರ್ವಿಸ್ ಮಾಡಿದ್ದಲ್ಲಿ, ನೀವು ಕೆಲಸ ಮಾಡಿದ್ರಲ್ಲಿ ನಿಮಗೆ ಆಗಿನ ಜನ್ರೇಷನ್ ಇಂದ ಹಿಡಿದು ಈಗಿನ ಜನ್ರೇಷನ್ವರೆಗೂ ಯಾವ ಡೈರೆಕ್ಟರ್ಗಳು ಇಷ್ಟ ಆದರೂ ಅವ್ರ ಬಗ್ಗೆ ಒಂಚೂರು ಹೇಳಿ. ಕೆ ವಿ ರಾಜ್ ಅವರು ಒಳ್ಳೆ ಡೈರೆಕ್ಟ್ರು. ಅವರು ಒಂದು ಆರ್ಟಿಸ್ಟ್ ಆಗಲಿ ಯಾರಾಗಲಿ ಅವ್ರು ಏನು ಹೇಳ್ತಾರೆ ಅದು ಮಾಡ್ಬೇಕಾಯ್ತು ಸರ್. ಒಬ್ರಿಗೂ ಇದು ಮಾಡ್ತಿರಲಿಲ್ಲ, ಕೇರೆ ಮಾಡ್ತಿರಲಿಲ್ಲ. ಅವರು ಆ ಥರ ಸ್ಟ್ರಿಕ್ಟಾಗಿ ಕೆಲಸ ಮಾಡೋರು ಸರ್. ಅವ್ರಿಗೆ ನಾನು ಇದು ಮಾಡ್ತೀನಿ ಸರ್. ಇನ್ನೊಬ್ಬರು ಕೆ ವಿ ಜಯರಾಮ್ ಅವರು ಅಷ್ಟೇ ಸರ್. ಅವರು 6 ಗಂಟೆಗೆ 1 ಗಂಟೆಗೆ ಬ್ರೇಕ್ ಆಯಿತು, ಕರೆಕ್ಟಾಗಿ 1 ಗಂಟೆಗೆ ಬ್ರೇಕ್ ಮಾಡ್ಯಾರ ಸರ್. ಅವರು 2 ಗಂಟೆವರೆಗೂ ಶೂಟಿಂಗ್ ಸ್ಟಾರ್ಟ್ ಮಾಡ್ತಿರಲಿಲ್ಲ. ಕೆ ವಿ ಜಯರಾಮ್ ಅವರು ಹೋಗಿ ಮಲ್ಕೊಂಬಿಡೋರು. ಅವ್ರು ಮಿಸ್ಸಸ್ ಆಗಿ ಎಬ್ಬಿಸೋರು, ಎದೊಳ್ಳಿ ಟೈಮ್ ಆಯ್ತು ರೀ, ಅಲ್ಲ 2 ಗಂಟೆ ಆಯ್ತು, ಎದೊಳ್ಳಿ ಟೈಮ್ ಆಯಿತು ಅಂತ ಎಬ್ಬಿಸಿ ಅವಾಗ ಅವ್ರ ಕೆಲಸ ಅಂಟಾಗ ಸರ್. ಒಂದು ಶಾರ್ಟ್ ಇದ್ರೂ ಅವ್ರು ತೆಗೆದಿರಲಿಲ್ಲ, ನಾಳೆ ಮಾಡೋದು ಬಿಡಿ, ನಮ್ಮ ಪ್ರಾಜೆಕ್ಟ್ ಶಾರ್ಟ್ ಇದ್ರೂ ನಾಳೆ ಮಾಡೋಣ ಬಿಡಿ, ಬೇಡ ಇವತ್ತು ಸಾಕು ಪ್ಯಾಕಪ್ ಮಾಡೋಣ ಅಂತೇಳಿ ಮಾಡ್ಯಾರ ಸರ್. ಸುಮಾರು ನಾಗಭರಣ ಸರ್ ಓಕೆ ಸರ್. ಅವರು ನಾವು ಪಿಕ್ಚರ್ ಮಾಡಿದ್ದು ನಾಗಭರಣ ಸರ್ದು, ಅವರು ಒಳ್ಳೆ ಡೈರೆಕ್ಟರ್ ಸರ್, ಚೆನ್ನಾಗಿ ಮಾಡಿದ್ದಾರೆ. ಸೂರ್ಯ ಅಂತ ಡೈರೆಕ್ಟರ್ ಸರ್, ಅವರು ನೀಲಾಂಬರಿ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಮೇಯ್ನು ಸಾಯಿ ಪ್ರಕಾಶ್ ಸರ್ ಸೂಪರ್. ಒಬ್ರಿಗೂ ಒಂದು ಮಾತು ಕೆಟ್ಟ ಮಾತು ಸೆಟ್ಟಲ್ಲಿ ಮಾತಾಡ್ತಿರಲಿಲ್ಲ ಸರ್. ಆಮೇಲೆ ಭಾರ್ಗವ್ ರಾಮಚಂದ್ರಪ್ಪ ಅವರು ಸರ್, ಅವರು ಒಳ್ಳೆ ಡೈರೆಕ್ಟರ್ ಸರ್. ಸ್ಪಾಟಲ್ಲಿ ಯಾವ ಒಬ್ರಿಗೂ ಒಂದು ಕೆಟ್ಟ ಮಾತಿಲ್ಲ, ಒಳ್ಳೆ ಇದರಲ್ಲಿ ಅವರು ಸಾಯಿ ಪ್ರಕಾಶ್ ಅವರು. ಆಮೇಲೆ ಗಿರೀಶ್ ಕಾಸರವಳ್ಳಿ ಅವರು, ಅವರೆಲ್ಲ ತುಂಬ ಒಳ್ಳೆ ಡೈರೆಕ್ಟರ್ ಸರ್. ಅವ್ರ ಹತ್ರ ನಾವು ಕೆಲಸ ಮಾಡಿದ್ವಿ. ಒಳ್ಳೆ ಡೈರೆಕ್ಟರ್ ಸರ್, ಡೈರೆಕ್ಷನ್ ಮಾಡಿದ್ರು ಸರ್. ಅವ್ರಿಗೂ ನಮ್ಮ ನಮಸ್ಕಾರ, ನಮ್ದೊಂದು ಇದಿರಲಿ ಸರ್ ಅವ್ರಿಗೂ. ಸೂಪರ್ ಶಿವಣ್ಣ. ಸೊ ನೀವು 30 ವರ್ಷ ಸರ್ವಿಸು ಅಂತ ಇದ್ದೀರಾ. 30 ವರ್ಷ ಸರ್ವಿಸಲ್ಲಿ ಎಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೀರಾ ನೀವು? ಸುಮಾರು ಹೇಳೋಕ್ಕಲ್ಲ ಸರ್, ಹೆಚ್ಚು ಕಡಿಮೆ ಒಂದು 1000 ಹತ್ತತ್ರ ಆಗಿರ್ಬೋದು ಸರ್. ನಾನು 800,000 ಹತ್ತತ್ರ ಶೂಟಿಂಗ್. ಅದೇ ಹೆಸರುಗಳು ಹೇಳೋಕ್ಕಾಗಲ್ಲ. ಯಾರೋ ಒಬ್ಬರು ನಿಮ್ಮ ಹೊಸದಾಗಿ ಬಂತು ಅಂದ್ರೆ ಲೈಟ್ ಮ್ಯಾನು, ನಾನು ಹೇಳ್ತೀನಿ ಇದು ತುಂಬ ಕಷ್ಟ, ಸುಮ್ಮನೆ ಬೇರೆ ಯಾವ್ದಾರ ಕೆಲಸಕ್ಕೆ ಹೋಗಿ ಇದು ಬೇಡ ಅಂತ ಹೇಳ್ತೀನಿ. ಅವ್ರು ಯಾವುದೇ ನೀರಾಗಿ ಬಂದರೆ ನಾವು ಏನು ಮಾಡೋಕ್ಕಲ್ಲ ಸರ್. ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಕೆಲಸ ಮಾಡು, ಈ ಡಿಪಾರ್ಟ್ಮೆಂಟ್ ನಿಮಗೆ ಬೇಡ ಅಂತ ಹೇಳ್ತೀನಿ. ಆದರೂ ಅವ್ರು ಬಂದು ಮಾಡ್ತಾರೆ ಸರ್. ಯಾಕೆ ಬೇಡ ಅಂತ ಹೇಳ್ತೀರಾ ನೀವು? ನಮ್ಮ ಕಷ್ಟ ನಾವು ಅನುಭವಿಸಿದ್ದೀವಿ ಸರ್. ಅವಾಗಿಂದ ಅಷ್ಟು ವರ್ಷ ಗೊತ್ತು ಏನು ಕಷ್ಟ ಅಂತ, ಯಾವ ಥರ ಇದು ಮಾಡ್ತಾರೆ ಅಂತ. ಒಬ್ಬ ಈಗ ಮ್ಯಾನೇಜರ್ ಅಂತ ತಿಳ್ಕೊಳ್ಳಿ, ಅವ್ನು ಇದನ್ನು ತಿಳ್ಕೊಳ್ಳಿ, ಅವರು ನಮಗೆ ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಥರ ನೋಡ್ತಾರೆ. ಎಲ್ಲರಲ್ಲೂ ಕೆಟ್ಟವ್ರು ಇರಲ್ಲ, ಎಲ್ಲ ತುಂಬ ಒಳ್ಳೆಯವರು ಇರ್ತಾರೆ, ಅವ್ರು ಕೆಟ್ಟವ್ರು ಇರ್ತಾರೆ. ನಾವು ಎಲ್ಲರಲ್ಲೂ ಇದು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಈ ಥರ ಕೆಲಸ ಬೇಡಪ್ಪ, ನಿನಗೆ ಬೇರೆ ಕೆಲಸ ಮಾಡು, ಈ ಲೈಟ್ ಮ್ಯಾನ್ ಕೆಲಸ ಬೇಡ, ಬೇಕಾದ್ರೆ ಮೇಕಪ್ ಹೋಗು, ಬೇಕಾದ್ರೆ ಬೇರೆ ಕೆಲಸಕ್ಕೆ ಹೋಗು, ಲೈಟ್ ಮ್ಯಾನ್ ಕೆಲಸ ಬೇಡ ಅಂತ ಹೇಳಿ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಹೆಂಗೆ ಅಂದ್ರೆ ಇವಾಗ ನೀವು ಆವಾಗ ಮಾಡ್ತಾ ಇದ್ದಿದ್ ನೆಗೆಟಿವ್ ಟೈಮಿನ ಕೆಲ್ಸಕ್ಕೂ ಇವಾಗ ಡಿಜಿಟಲ್ ಮಾಡ್ತಿರ್ಬೇಕಾದ್ರೆ ಈಸಿ ಆಗಿದೆ. ಕೆಲಸ ಈಸಿ ಆಗ್ಬೇಕಲ್ವಾ? ಕೆಲಸ ಈಸಿ ಆದಾಗ ಎಲ್ಲರಿಗೂ ಇಷ್ಟಪಡುತ್ತೆ, ಎಲ್ಲಾರ್ಗು ಕೆಲಸ ಈಸಿ ಆಗಿರ್ಬೇಕಲ್ವಾ? ಇಷ್ಟಪಡ್ಬೇಕು ಇವಾಗ ಈಗಿನ ಟೈಮಲ್ಲಿ. ಆದ್ರೆ ಆಗಿನ ಟೈಮ್ಗೂ ಈಗಿನ ಟೈಮ್ಗೂ ನಿಮ್ಗೆ ಏನಕ್ಕೆ ಕೆಲಸ ಇಷ್ಟ ಆಗ್ತಾ ಇಲ್ಲ ಮತ್ತೆ ಇವಾಗ? ಸರ್ ಅವಾಗ ನೆಗೆಟಿವ್ ಇದ್ದಾಗ ನಾನು ಹೇಳಿಲ್ಲ, ಕ್ಯಾಮ್ರಾಮ್ಯಾನ್ ಒಬ್ರಿಗೆ ಗೊತ್ತಿರೋದು ಯಾವ ಶಾರ್ಟ್ ತೆಗೆದ್ರೆ ಅಂತ ಹೇಳಿ. ಅವಾಗ ಯಾರಿಗೂ ಅದು ಪಬ್ಲಿಸಿಟಿ ಆಯ್ತಿರ್ಲಿಲ್ಲ. ಪಿಕ್ಚರ್ ರಿಲೀಸ್ ಆಗಿ ನಿಮ್ಗೆ ಟಿವಿಲಿ ಬರೋವರೆಗೂ ಜನ ಅದ್ ನೋಡಕ್ಕೆ ನಿಮ್ಗೆ ಏನೋ ಸಿಗ್ತಿರ್ಲಿಲ್ಲ. ಈಗ ಆಗಲ್ಲ. ಇವತ್ತು ತೆಗೆದ್ರೆ ಇಲ್ಲಿ ಪಿಕ್ಚರ್ ಇವತ್ತು ರಿಲೀಸ್ ಆದರೆ ನಾಳೆ ಮೊಬೈಲಲ್ಲಿ ನೋಡ್ತಿರ್ತಾರೆ ಜನ. ಅದರಿಂದ ಪಿಕ್ಚರ್ ಎಲ್ಲಿ ನೋಡ್ತಾರೆ ಸರ್? ಎಲ್ಲಿ ವ್ಯಾಲ್ಯೂ ಇದೆ ಪಿಕ್ಚರ್ಗೆ? ನಮಗೆ ಈ ಥರ ಆಗ್ಬಿಟ್ಟು ಈಗ ಎಷ್ಟು ಪಿಕ್ಚರ್ ಮಾಡೋಕ್ಕೆ ಈಜಿ ಇದ್ರು ಜನ ನೋಡೋ ಅಂತಾರೆ ಯಾರಿಲ್ಲ ಸರ್, ಕಮ್ಮಿ ಆಗ್ಬಿಟ್ಟು ತುಂಬ. ಈ ಮೊಬೈಲ್ಗಳು ಎಲ್ಲ ಬಂದು ತುಂಬ ಪ್ರೇಕ್ಷಕರು ಕಮ್ಮಿ ಆಯ್ತಾ ಇದ್ದಾರೆ, ಎಲ್ಲ ಮನೆಯ ನೋಡ್ತಾರೆ. ಥಿಯೇಟ್ರಿಗೆ ಹೋಗೋರೆ ಕಮ್ಮಿ ಆಗ, ಲೇಡೀಸ್ ಯಾರು ಫ್ಯಾಮಿಲಿ ಹೋಗಿ ನೋಡ್ತಾರೆ. ನಾವು ಎಷ್ಟು ಕಷ್ಟ ಇದು ಮಾಡಿದ್ರು ತುಂಬ ಕಷ್ಟನೇ. ಇವೆಲ್ಲ ಒಂದು ಸ್ವಲ್ಪ ಬ್ಯಾನ್ ಮಾಡಿದ್ರೆ ಜನ ಒಂದು ಸ್ವಲ್ಪ ನೋಡ್ಬೋದು, ಇಲ್ಲ ಅಂದರೆ ತುಂಬ ಕಷ್ಟನೇ. ಈಗ ಮುಂದೆ ಹೋಗ್ತಾ ತುಂಬ ಇನ್ನೂ ಕಷ್ಟನೇ. ಪಿಕ್ಚರ್ ನೋಡೋದೇ ಇಲ್ದಂಗೆ ಆಗ್ಬಿಡ್ತಾರೆ. ನೆಗೆಟಿವ್ ಟೈಮಲ್ಲಿ ನಿಮಗೆ
ವರ್ಕಿಂಗ್ ಇಷ್ಟ ಆಗ್ತಿತ್ತಾ, ಇವಾಗ ವರ್ಕಿಂಗ್ ಇಷ್ಟ ಆಗ್ತಿತ್ತಾ ನಿಮ್ಗೆ? ಅವಾಗ ನಮ್ಗೆ ವರ್ಕಿಂಗ್ ಇತ್ತು, ಒಂದು ಮರ್ಯಾದೆ ಇತ್ತು. ಈಗ ಕಬ್ಬನ್ ಪಾರ್ಕ್ ಅಲ್ಲಿ ವಿಧಾನಸೌಧ ಹತ್ರ ಶೂಟಿಂಗ್ ಮಾಡ್ಬೇಕು ಅಂದ್ರೆ ಎರಡೆರಡು ರಿಸರ್ವ್ ಅಲ್ಲಿ ನಿಂತಿರೋದು. ಈಗ ಯಾವ ಪಿಕ್ಚರ್ ತೆಗಿತೀರಿ ಯಾರೋ ಹಿಂದಿನ ನೋಡಲ್ಲ, ಜಾಗ ಬಿಡ್ರಿ ಅಂತ ಹೋಗ್ತಿರ್ತಾರೆ. ವಿಷ್ಣುವರ್ಧನ್ ಸಾರ್ ಪಿಕ್ಚರು ಇವೆಲ್ಲ, ಶಂಕರ್ ನಾಗು, ಅನಂತನಾಗು ಇವರೆಲ್ಲ ಶೂಟಿಂಗ್ ಮಾಡುವಾಗ, ಅಂಬರೀಷ್ ಅಣ್ಣ ಎಲ್ಲ ಮಾಡುವಾಗ ಎಷ್ಟು ಜನ ಸ್ಕೋಡು ಅಲ್ಲಿ ತುಂಬ್ಕೊಂಡಿರೋರು. ಕಳ್ಸಕ್ಕೆ ಸಮಾಜ ಹೋಗ್ಬೇಕಾಯ್ತು. ಶಂಕರ್ನಾಗ್ ಪಿಕ್ಚರ್, SP ಸಾಂಗ್ಲಿನ ಪಿಕ್ಚರ್ ಅಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಶೂಟಿಂಗ್ ಮಾಡೋದು ಎಷ್ಟು ಜನ ಸೇರಿದ್ರು ಕಂಟ್ರೋಲ್ ಮಾಡಕ್ಕೆ ಆಯ್ತಿಲ್ಲ. ಒಂದು ಸಾಂಗ್ ಮಾಡೋದು ಆ ಸಾಂಗ್ ಅಲ್ಲಿ. ಈಗ ಎಲ್ಲಿ ಸರ್ ಯಾರು ಮುಂದ್ಕೊಂಡು ನೋಡೋ ಜನಗಳೇ ಇಲ್ಲ, ಪಿಕ್ಚರ್ ಅಂತ ಇಂಟ್ರೆಸ್ಟೇ ಇಲ್ಲ ಸರ್. ಈಗ ಮುಂದೆ ಬತ್ತ ಬೆಳಿಗ್ಗೆ ತುಂಬ ಸಿನಿಮಾ ಕಷ್ಟ ಅನಿಸುತ್ತೆ. ಅದು ಜನ ಇರೋರು ಇರ್ತಾರೆ ಸ್ವಲ್ಪ, ಅದು ತುಂಬ ಕಮ್ಮಿ ಸರ್ ಪಿಕ್ಚರ್ ನೋಡೋಂಥ. ಸೂಪರ್ ಅಣ್ಣ. ಸೊ ನೀವು 30 ವರ್ಷ ಸರ್ವಿಸ್ ಅಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು? ಕೋವಿಡ್ ಟೈಮಲ್ಲಿ ನೀವು ಹೆಂಗ್ ಸರ್ವೈವ್ ಆದ್ರಿ, ಅದ್ರ ಬಗ್ಗೆ ಒಂಚೂರು ಹೇಳಿ. ಆಮೇಲೆ ಇವಾಗ ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ಪೇಮೆಂಟ್ಗಳು ಹೆಂಗ್ ಬರ್ತಾ ಇದೆ? ಅವಾಗ ಬರ್ತಿರ್ಬೇಕಾದ್ರೆ ಪೇಮೆಂಟ್ಗಳು ಹೆಂಗ್ ಬರ್ತಾ ಇತ್ತು? ಅವಾಗ ಪೇಮೆಂಟ್ ಸಿಸ್ಟಮ್ ಬೆಟ್ರಾ, ಇವಾಗ ಪೇಮೆಂಟ್ ಸಿಸ್ಟಮ್ ಬೆಟ್ರಾ? ಅದ್ರ ಬಗ್ಗೆ ಒಂಚೂರು ಹೇಳಿ. ನೆಗೆಟಿವ್ ಕ್ಯಾಮ್ರಾ ಇದ್ದಾಗ ಪ್ರೊಡ್ಯೂಸರ್ಗಳು ಕಾಯ್ದು ಇಂಥ ದಿವಸ ಕಾಸು ಕೊಡ್ತೀನಿ ಅಂತ ಮೊಬೈಲ್ ಇಲ್ಲ, ಫೋನ್ ಇಲ್ಲ, ಲ್ಯಾಂಡ್ ಫೋನ್ಗಳೆಲ್ಲ ಫೋನ್ ಮಾಡಿ ಆಫೀಸ್ ಹತ್ರ ಹೋಗಿ ಪೇಮೆಂಟ್ ಇಸ್ಕೊಂಡ್ಬರ್ಬೇಕಾಯ್ತು. ಆಮೇಲೆ ಶೂಟಿಂಗ್ ಹೋಗ್ಬೇಕಾದ್ರು ಅಷ್ಟೇ, ನಾವು ಬೆಳಗ್ಗೆ ಎದ್ದು 6 ಗಂಟೆಗೆ ಗಾಂಜಾರಕ್ಕೆ ಹೋಗ್ಬೇಕಾಯ್ತು. ಶೂಟಿಂಗ್ ಇಲ್ದಲ್ಲೇ ಇರಲಿ 9-10 ಗಂಟೆಗೂ ಕಾಯ್ದು ಶೂಟಿಂಗ್ ಎಲ್ಲ ಆಮೇಲೆ ವಾಪಸ್ ಹೋಗ್ಬೇಕಾಯ್ತು. ಈಗ ಪರಿಸ್ಥಿತಿ ಲೆಕ್ಕ ಹಾಕೊಂಡ್ರೆ ಈಗ ಮೊಬೈಲಲ್ಲೇ ಮಾತಾಡಿ ಅಲ್ಲಿ ಶೂಟಿಂಗ್ ಆಯ್ತಾ, ಇಲ್ಲ, ಆಮೇಲೆ ಲೊಕೇಶನ್ ಎಲ್ಲಿ, ಆಫೀಸ್ ಹತ್ರ ಬಂದ್ಬಿಡಿ, ಲೊಕೇಶನ್ಗೆ ಬಂದ್ಬಿಡ್ತೀನಿ ಅಂತ ಆ ಥರ ಡೈಲಾಗ್ಗಳೆಲ್ಲ. ಈಗ ಅವಾಗ ನಮಗೆ 45, 25, 45, 75, 125, 175, 225, 350, 400 ಹಂಗಾಗಿ ಇವಾಗ 1300 ಬಟ ಆಗೈತೆ. ಅವಾಗ ಇದ್ದಿದ್ದು ಈಗಿನ್ನು ಇದು ಇಲ್ಲ. ಈಗ ಏನ್ ಮಾಡ್ತಾರೆ, ಅವಾಗ ಪ್ರೊಡ್ಯೂಸರು ನೆಗೆಟಿವ್ ನಮ್ಮ ಹತ್ರ ಇರೋದು, ಬರೋರು ಹುಡುಕೊಂಡ್ಬಂದು ಕೊಡೋರು ಹೋಗೋರು. ಈಗೇನಿಲ್ಲ, ನೀನು ಮನೆಗೆ ಹೋಗೋದ್ರೊಳಗೆ ಫೋನ್ ಪೇ ಮಾಡ್ತೀನಿ ಹೋಗಿ ಅಂತ ಹೇಳ್ತಾರೆ. ಒಂದೊಂದು ಕಂಪ್ನಿ ಕೊಡ್ತಾರೆ, ಒಂದೊಂದು ಕಂಪ್ನಿ ವೆಯ್ಟ್ ಮಾಡ್ತಾರೆ. ನಾವು ಅದು ಹೇಳೋಕ್ಕಾಗಲ್ಲ. ನಾವು ಮನೆಗೆ ಹೋಗಿ ಫೋನ್ ಮಾಡಿದ್ರೆ ಫೋನ್ ಇರ್ತಲ್ಲ. ಅವಾಗ ನಿಮ್ಮ ಮನೆಗೆ ಹೋಗೋರಿಗೆ ನಿನ್ನ ದುಡ್ಡು ಅಕೌಂಟಲ್ಲಿ ಇರುತ್ತೆ ಹೋಗಿ ಅಂತಾರೆ. ಆ ಥರ ಈಗ ಆಗಿದೆ ಸರ್. ಹಾಗೆ ಈಗ ತುಂಬ ಡಿಫ್ರೆನ್ಸ್ ಇದೆ. ಬರುತ್ತೆ, ದುಡ್ಡು ಬರಲ್ಲ ಅಂತಲ್ಲ, ಬರುತ್ತೆ, ಟೈಮಿಗೆ ಬರಲ್ಲ, ಲೇಟಾಗಿ ಕೊಡ್ತಾರೆ. ಏನೋ ಇದು ಮಾಡ್ಕೊಂಡು ಹೋಗ್ಬೇಕು ಸರ್. ಏನು ಮಾಡೋದು, ಜೀವನ ಚಕ್ರ ಇದ್ದಂಗೆ, ನಾವು ಜೀವನ ಏನೋ ಮಾಡ್ಕೊಂಡು ಸಾಗಿಸ್ಕೊಂಡು ಹೋಗ್ಬೇಕು ಸರ್ ಅಷ್ಟೇ. ಕೋವಿಡಲ್ಲಿ ಸುಮಾರು 3-4 ತಿಂಗಳು ಇದೆ, 6 ತಿಂಗಳು ಹೇಳಿದ್ರು ಒಂದು ಹೆಚ್ಚು ಕಡಿಮೆ ನಮಗೆ ಕೆಲಸನೇ ಇಲ್ಲ ಆಗೋಯ್ತು ಸರ್. ಅವಾಗ ಸುಮಾರು ಜನ ನಮಗೆ ರೇಷನ್ ಎಲ್ಲ ಕೊಟ್ಟರು ಸರ್. ನಮಗೆ ಸುಮಾರು ಆರ್ಟಿಸ್ಟ್ಗಳು ಕೊಟ್ಟರು, ಪುನೀತ್ ಅವರು ಕೊಟ್ಟರು, BC ಪಾಟೀಲ್ ಅವರು ಕೊಟ್ಟರು, ಸುಮಾರು ಆರ್ಟಿಸ್ಟ್ಗಳೆಲ್ಲ ಕೊಟ್ಟರು ಸರ್. ಇವರು ಸುದೀಪ್ ಅವರು ಕೊಟ್ಟರು, ಬೇರೆ ಸುಮಾರು ಪ್ರೊಡ್ಯೂಸರ್ಗಳು ನಮ್ಗೆ ರೇಷನ್ ಕಾರ್ಡ್ ಕೊಟ್ಟರು. ಸುಧಾಮೂರ್ತಿ ಅವರು ತುಂಬಾ ಒಳ್ಳೇದು ಮಾಡಿದ್ದು. ಅವರು 3 ಸಲ ರೇಷನ್ ಕೊಟ್ಟಿದ್ದಾರೆ ನಮಗೆ ಆ ಟೈಮಲ್ಲಿ ಕಷ್ಟ ಕಾಲದಲ್ಲಿ. ನಮ್ಮ ರಾಗಿನಿಯವರು ಕೊಟ್ಟಿದ್ದಾರೆ, ಸುಮಾರು ಹೀರೋಯಿನ್ಗಳೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ಅವಾಗೆಲ್ಲ ಸುಮಾರು ರೇಷನ್ ಬಂತು ಸರ್. ಅವಾಗ ಆ ಕಷ್ಟ ಕಾಲದಲ್ಲಿ ಸುಮಾರು ಜನ ಹೆಲ್ಪ್ ಮಾಡಿದ್ದಾರೆ ಸರ್, ಇಲ್ಲ ಅಂತಲ್ಲ. ನಮ್ಮ ಯಶ್ ಅವರು ಅಕೌಂಟ್ಗೆ 5 ಸಾವಿರ ಅಮೌಂಟ್ ಹಾಕೋರು ಸರ್. ಆ ಟೈಮಲ್ಲಿ ಕಷ್ಟ ಕಾಲದಲ್ಲಿ ಹಾಕೋರಲ್ಲ, ಅದು ನಮಗೆ ತುಂಬಾ ಧನ್ಯವಾದ. ಕುಮಾರ್ ಸರ್ ಮಗವರು ಅವರು ಸಹ ನಮಗೆ ಅಮೌಂಟ್ ಹಾಕಿದ್ದಾರೆ. ಎಲ್ಲ ಸುಮಾರು ಹೆಲ್ಪ್ ಮಾಡಿದ್ದಾರೆ ಸರ್. ಅವಾಗ ಅವ್ರಿಗೆಲ್ಲ ಒಂದು ಸ್ವಲ್ಪ ಒಳ್ಳೇದಾಗಿ ಅಂತ ಕೇಳ್ತೀವಿ ಸರ್ ಅಷ್ಟೇ. ಸೊ ನೀವು ಲೈಟ್ ಮ್ಯಾನ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ಕೊಂಡು 30 ವರ್ಷ ಆಗಿದೆ ಅಂತ ಇದ್ದೀರಾ. 30 ವರ್ಷದಲ್ಲಿ ಆವಾಗಿನ ಸಿನಿಮಾ ಏನಕ್ಕೆ ಜನರಿಗೆ ಅಷ್ಟು ಇಷ್ಟ ಆಗ್ತಾ ಇತ್ತು, ಇವಾಗ ಏನಕ್ಕೆ ಜನರಿಗೆ ಸಿನಿಮಾ ಇಷ್ಟ ಆಗ್ತಾ ಇಲ್ಲ? ಮತ್ತೆ ನೀವು ಲಾಸ್ಟ್ ನೋಡಿದ ಸಿನಿಮಾ ಯಾವುದು, ಹೊಸದಾಗಿ ನೋಡಿರೋ ಸಿನಿಮಾ ಯಾವುದು ಸರ್? ಈಗ ಬರೋ ಅವಾಗ ಒಳ್ಳೊಳ್ಳೆ ಸಬ್ಜೆಕ್ಟ್ ಇದ್ದು ಒಳ್ಳೊಳ್ಳೆ ಪಿಕ್ಚರ್ ಮಾಡೋರು. ಈಗ ಸ್ಟೋರಿಗಳು ಎಷ್ಟು ಅಂತ ಮಾಡ್ತಾರೆ, ಸ್ಟೋರಿಗಳು ತುಂಬಾ ಕಷ್ಟ ಇತ್ತು. ಆದ್ರೂ ಹುಡುಕಿ ಮಾಡ್ತಾರೆ, ಆದ್ರೂ ಪಿಕ್ಚರ್ ಸ್ವಲ್ಪ ಬರೋದು ಕಮ್ಮಿನೇ ಆಯ್ತಾ ಸರ್. ಆಗಿಂದ ಈಗ ತುಂಬಾ ಡಿಫ್ರೆನ್ಸ್ ಇದೆ. ನಾನು ನೋಡಿದ ಪಿಕ್ಚರ್ ಆಪ್ತ ಮಿತ್ರನೇ ಲಾಸ್ಟ್ ಸರ್. ಅಲ್ಲಿ ಇಲ್ಲಿವರೆಗೂ ನಾವು ಪಿಕ್ಚರ್ ನೋಡಿಲ್ಲ. ಇನ್ನು ಆಪ್ತ ಮಿತ್ರನೇ ಸರ್, ಅಲ್ಲಿ ಇಲ್ಲಿವರೆಗೂ ನೋಡಿಲ್ಲ. ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ನ ನಮ್ಮ ಇಲಿಯಾಸ್ ಫಿಲ್ಮ್ ಚಾನಲ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನೀವು ಕೊನೆಯದಾಗಿ ನಮ್ಮ ಚಾನಲ್ಗೆ ನಮ್ಮ ವೀಕ್ಷಕರಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಾ? ನನ್ನನ್ನು ಕರೆದು 2 ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಂತ ಇಲಿಯಾಸ್ ಫಿಲ್ಮ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ 40 ವರ್ಷದ ಎಕ್ಸ್ಪೀರಿಯನ್ಸು ನಮ್ಮ ಚಾನೆಲ್ನ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ, ಹಾಗೆ ಯಂಗ್ಸ್ಟರ್ಸ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸಿ ದಾರಿ ತೋರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಶಿವಣ್ಣ.